ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಕ್ವಶನ್ಸ್ ಯಾವುದು ಅಂತಂದರೆ, ನಾನು ಹಳೆ ವಿಡಿಯೋಸ್ ಏನು ಹಾಕಿದ್ನಲ್ಲ, ಆ ಹಳೆ ವಿಡಿಯೋಸ್ ಮೇಲೆ ಕೆಲವೊಂದು ಕ್ವಶನ್ಸ್ ರಿಪೀಟೆಡ್ ಆಗಿ ಬಂದಿತ್ತು ರಿಗಾರ್ಡಿಂಗ್ ನೆಕ್ಸ್ಟ್ ವೇವ್. ಆ ಕ್ವಶನ್ಸ್ ಯಾವುದು, ಅದಕ್ಕೇನು ಆನ್ಸರ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸಾಕ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಡೋಂಟ್ ನಾಟ್ ಯು ವರಿ ಅಬೌಟ್ ದ್ಯಾಟ್ ಒನ್. ಸೊ ನಿಮಗೂ ಅದೇ ಕ್ವಶನ್ಸ್ ಇದ್ದರೆ ಸೊ ಆನ್ಸರ್ ಈ ವಿಡಿಯೋದಲ್ಲಿದೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡೋದನ್ನು ಮರಿಬೇಡಿ. ಸೊ ಹಾಗಿದ್ರೆ ಆ ಕ್ವಶನ್ಸ್ ಯಾವುದು, ಫ್ರೀಕ್ವೆಂಟ್ ಆಗಿ ಕೇಳಿರೋ ಕ್ವಶನ್ಸ್ಗೆ ಆನ್ಸರ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ನನ್ನ ಮೊದಲನೇ ಕ್ವಶನ್ ಯಾವುದು ಅಂತ ನೋಡೋಣ. ಮೊದಲನೇ ಕ್ವಶನ್ ಕೇಳಿದ್ದಾರೆ ಏನು ಅಂತಂದರೆ, ವರ್ಕ್ ಫ್ರಮ್ ಹೋಮ್ಗೆ ಯಾವುದಾದ್ರೂ ಏಜ್ ಇದೆಯಾ ಅಂಥೇಳಿ. ಅಂತಂದರೆ ಯಾವುದಾದ್ರೂ ಇಷ್ಟೇ ಏಜ್ ಇರಬೇಕು, ಇಷ್ಟೇ ಏಜ್ ಗ್ರೂಪ್ನವ್ರು ವರ್ಕ್ ಮಾಡಬೇಕು ಅಂತ ಇದೆಯಾ ಅಂತ ಕೇಳಿದ್ರೆ, ಆ್ಯಕ್ಚುಲಿ ಇದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ ಲಾಸ್ಟ್ ಹಳೆ ಪಾರ್ಟ್ನಲ್ಲಿ, ನೀವು ಹೋಗಿ ನೋಡ್ಬೋದು. ಬಟ್ ಇದಕ್ಕೂ ಆನ್ಸರ್ ಇದೆ, ದೆರ್ ಇಸ್ ನೋ ಏಜ್ ಲಿಮಿಟ್ ಫಾರ್ ದಿಸ್ ಒನ್. ಓಕೆ, ಸೊ ನೀವು ಈಸಿಲಿ ಅಪ್ಲೈ ಮಾಡ್ಬೋದು, ಯಾವುದೇ ನೆಗೆಟಿವ್ ಥಿಂಕಿಂಗ್ ಇಟ್ಕೊಳ್ಳಾರ್ದೆ ಲೈಕ್ ಅಪ್ಲೈ ಮಾಡಿ. ಓಕೆ, ದೆರ್ ಇಸ್ ನೋ ಏಜ್ ಲಿಮಿಟ್ ಫಾರ್ ದಿಸ್ ಒನ್. ಸೊ ಸೆಕೆಂಡ್ ಕ್ವಶನ್ ಏನಿದೆ ಅಂತಂದರೆ, ಸರ್ ಇಂಟರ್ವ್ಯೂ ಆಯಿತು, ಸ್ಯಾಲ್ರಿ ಬಗ್ಗೆನೂ ಡಿಸ್ಕಷನ್ ಆಯಿತು, ಬಟ್ ಮುಂದೆ ನನಗೇನು HR ಕಾಲ್ ಬಂದಿಲ್ಲ, ಯಾವಾಗ ಬರುತ್ತೆ ಅಂಥೇಳಿ. ಸೊ ಯು ಡೋಂಟ್ ನೀಡ್ ಟು ವರಿ. ಇಲ್ಲಿ ತನಕ ನೀವು ಬಂದಿದ್ದೀರ ಅಂತಂದರೆ ಇಟ್ಸ್ ಪಾಸಿಟಿವ್ ಓನ್ಲಿ. ಸೊ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಾಸೆಸ್ ನಡೀತಾ ಇರುತ್ತೆ ಕಂಪ್ನಿಯಲ್ಲಿ, ಸೊ ಅತಿ ಬೇಗನೆ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂತಂದರೆ, ಸರ್ ಟೆಲಿಫೋನಿಕ್ ಇಂಟರ್ವ್ಯೂ ಆಯಿತು, ಬಟ್ ನೆಕ್ಸ್ಟ್ ರೌಂಡ್ಸ್ ಇರುತ್ತೆ ಅಂತ ಹೇಳಿದ್ರು. ಓಕೆ, 2-3 ಡೇಸಲ್ಲಿ ಇರುತ್ತೆ ಅಂತ ಹೇಳಿದ್ರು. ಬಟ್ ಅವ್ರೇನು ಕೇಳ್ತಾ ಇದ್ದಾರೆ ಅಂತಂದರೆ, ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ ಏನಿರುತ್ತಲ್ಲ ಅದು ಟೆಲಿಫೋನಿಕ್ ರೌಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತೇಳಿ. ಇದಕ್ಕೆ ಆನ್ಸರ್ ಏನಂತಂದರೆ, ಎಕ್ಸಾಕ್ಟ್ಲಿ ನಿಮ್ಮ ಫಸ್ಟ್ ರೌಂಡ್ ಏನಿದೆಯಲ್ಲ ಅದು ಬೆಸ್ಟ್ ಇಂಪ್ರೆಷನ್ನ ಹಾಕಿರಬೇಕು. ಸೊ ಅವ್ರು ನಿಮ್ಗೆ ಕಾಲ್ ಮಾಡಿದಾಗ ನೀವೇನು ಮಾತಾಡ್ತೀರಲ್ವ, ಆ ಫಸ್ಟ್ ರೌಂಡ್ ಮೇಲೇ, ಟೆಲಿಫೋನಿಕ್ ರೌಂಡ್ ಮೇಲೇ ನಿಮ್ಮ ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ ಡಿಪೆಂಡ್ ಆಗಿರುತ್ತೆ. ಸೊ ದಯವಿಟ್ಟು ನಿಮ್ಗೆ ಚೆನ್ನಾಗಿ ಹೋಗಿದೆಯಾ ಇಲ್ವಾ ಅಂತ ನೀವು ಒಂದ್ಸಲ ವಿಚಾರ ಮಾಡಿ. ಕಾಲ್ಸ್ ಬಂದೇ ಬರುತ್ತೆ ಫಾರ್ ದ ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡ್ ಇಫ್ ಯು ಹ್ಯಾವ್ ರಿಯಲಿ ಡನ್ ವೆಲ್ ಇನ್ ದ ಫಸ್ಟ್ ರೌಂಡ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಸರ್ BDA ಜಾಬ್ ಕೆಲಸ ಹೇಗಿರುತ್ತೆ, ಓಕೆ ಅದು ನೇಚರ್ ಆಫ್ ವರ್ಕ್ ಹೇಗಿದೆ ಅಂತ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆನೂ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಲೈಕ್ ಇಲ್ಲಿ ನೀವು ಸ್ಟೂಡೆಂಟ್ಸ್ ಜೊತೆ ಮತ್ತು ಪೇರೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀರಾ, ಹಾಗೆ ಅವರಿಗೆ ಪ್ರೋಗ್ರಾಮ್ಸ್ ಬಗ್ಗೆ ತಿಳಿಸ್ಕೊಡ್ತೀರಾ. ಸೊ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ, ಅದರಲ್ಲಿ ಅವ್ರಿಗೆ ಅಡ್ಮಿಷನ್ಸ್ ಮಾಡಿಸಿ ಕೊಡ್ತೀರಾ ನೀವು. ಓಕೆ, ಸೊ ಜಾಬ್ ರೋಲ್ ಚೆನ್ನಾಗಿದೆ, ಇಟ್ಸ್ ಬೆಸ್ಟ್. ಮತ್ತು ಇನ್ನೊಂದು ಏನು ಅಂತಂದರೆ, ಟಾರ್ಗೆಟ್ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಪ್ರತಿಯೊಂದು ರೋಲಿಗೆ ಅದರದೇ ಆದ ಲೈಕ್ ಟಾರ್ಗೆಟ್ಸ್ ಇದ್ದೇ ಇರುತ್ತೆ. ಓಕೆ, ಸೊ ಇದ್ರ ಮೇಲೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಒಂದು ಕೆಲಸ ನೀವು ಎದ್ರ ಬಗ್ಗೆ ಫೋಕಸ್ ಮಾಡಿ ಅಂತಂದರೆ, ಇಂಟರ್ವ್ಯೂ ಕ್ಲಿಯರ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡಿ. ಸೊ ಏನಾಗುತ್ತೆ ಅಂದರೆ, ಇನ್ ದ ಇಂಟರ್ವ್ಯೂ ದೇ ವಿಲ್ ಟೆಲ್ ಯು ಅಬೌಟ್ ದ ನೇಚರ್ ಆಫ್ ವರ್ಕ್, ಟಾರ್ಗೆಟ್ಸ್ ಏನಿರುತ್ತೆ, ಏನಿದೆ ಅಂತೇಳಿ. ಲೇಟರ್ ಆನ್ ಯು ಕ್ಯಾನ್ ಡಿಸೈಡ್. ಫಸ್ಟ್ ಟ್ರೈ ಟು ಗೆಟ್ ದಟ್ ಜಾಬ್. ಸೊ ನನ್ನ ಇವತ್ತಿನ ಲಾಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಸರ್ ನೆಕ್ಸ್ಟ್ ವೇವ್ನಲ್ಲಿ ಜಾಬ್ ಹೇಗೆ ತಗೋಬೇಕು, ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಹಾಕಿದ್ದಾರೆ. ಸರ್ ಐ ಮೀನ್ ಗೈಸ್, ಆನ್ಸರ್ ಇಸ್ ವೆರಿ ಸಿಂಪಲ್. ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಹಾಕಿದ್ದೀನಿ. ಓಕೆ, ಇಫ್ ಯು ಫೀಲ್ ದಟ್ ಯು ಆರ್ ಬೆಸ್ಟ್ ಸೂಟೇಬಲ್ ಫಾರ್ ದಿಸ್ ಜಾಬ್, ಅಪ್ಲೈ ಮಾಡಿ. ಡಿಸ್ಕ್ರಿಪ್ಷನ್ಗೆ ಹೋಗಿ ಲಿಂಕ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು. ಹಿಂದಿನ ವೀಡಿಯೋಸ್ದಲ್ಲೂ ನಾನು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಅಲ್ಲೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಓಕೆ, ಈ ವಿಡಿಯೋದಲ್ಲಿ ಹೋಗಿ. ಗೈಸ್, ನಾನು ಈ ವಿಡಿಯೋಸೆಲ್ಲ ಎದಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಬಹಳ ಜನಕ್ಕೆ ಗೈಡೆನ್ಸ್ ಇರಲ್ಲ, ಹೇಗೆ ಪ್ರಾಪರಾಗಿ ಅಪ್ಲೈ ಮಾಡಬೇಕು, ಕಂಪ್ನಿಯಲ್ಲಿ ಏನು ನಡೀತಾ ಇದೆ, ಕಂಪ್ನಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ. ಸೊ ಇದ್ರ ಬಗ್ಗೆ ನಾನು ಐಡಿಯಾ ಕೊಡ್ಲಿಕ್ಕೋಸ್ಕರನೇ ಈ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದೇ ಥರದ ವೀಡಿಯೋಗಳನ್ನ ನಾನು ತರ್ತಾ ಇರ್ತೀನಿ. ನೆಕ್ಸ್ಟ್ ನಾನು ಲೈವ್ ಬರೋ ಪ್ಲ್ಯಾನು ಇದೆ. ಓಕೆ, ನೆಕ್ಸ್ಟ್ ದಿಸ್ ಥಿಂಗ್ ಪ್ರೋಗ್ರಾಮ್ನಲ್ಲಿ. ಸೊ ಒಂದು ಕೆಲಸ ಮಾಡೋಣ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ, ಲೈವ್ ಸೆಷನ್ ಬಗ್ಗೆ ಅದೆಲ್ಲ. ಸೊ ಸದ್ಯಕ್ಕೆ ನೀವೇನು ಮಾಡಿ, ಡಿಸ್ಕ್ರಿಪ್ಷನ್ಗೆ ಹೋಗಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಓಕೆ, ಸೊ ಹಾಗೆಯೇ ಹಳೆ ವೀಡಿಯೋಸ್ನೆಲ್ಲ ತೆಗೆದು ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಇದೇ ಥರದ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಕೂಲ್.